ಸುಲಭವಾಗಿ ಮೊಟ್ಟೆ ದೋಸೆ ಮಾಡೋದನ್ನು ಹೇಳ್ತೀನಿ. ಹೆಂಚಿನ ಮೇಲೆ ಅಗಲವಾಗಿ ದೋಸೆ ಹಾಕಿ, ಸ್ವಲ್ಪ ದಪ್ಪ ಇದ್ದರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ದಪ್ಪ ಇರೋದ್ರಿಂದ ಒಂದು ತಿಂದರೆ ಸಾಕು, ಹೊಟ್ಟೆನ ತುಂಬೋಗುತ್ತೆ. ದೋಸೆ ಒಂದು 20% ಬೆಂದಾದಮೇಲೆ ಒಂದು ಮೊಟ್ಟೆನ ದೋಸೆ ಮೇಲೆ ಹೊಡೆದಾಕಿ. ಮೊಟ್ಟೆನ ದೋಸೆ ಮೇಲೆ ಚೆನ್ನಾಗಿ ಹರಡಿ. ದೋಸೆ ಮೇಲೆ ಚೆನ್ನಾಗಿ ಹರಡ್ಕೊಳ್ಳಿ. ದೋಸೆ ಮೇಲೆ ಚೆನ್ನಾಗಿ ಕುತ್ಕೋಬೇಕು ಮೊಟ್ಟೆ. ಸೈಡಲ್ಲೆಲ್ಲ ಹಾಕೊಳ್ಳಿ. ಆಮೇಲೆ ದೋಸೆ ಮೊಟ್ಟೆ ಎರಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂದು ಸ್ವಲ್ಪನೂ ಹಸಿ ಸ್ಮೆಲ್ ಇರಬಾರ್ದು, ಹಾಗೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೆಂದಿದ್ದಾದಮೇಲೆ ಸ್ವಲ್ಪ ಖಾರದ ಪುಡಿ ಚೆನ್ನಾಗಿ ಹರಡ್ಕೊಳ್ಳಿ. ಸ್ವಲ್ಪ ಸಾಂಬಾರು ಪೌಡರ್ ಅದನ್ನು ಹರಡ್ಕೊಳ್ಳಿ. ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಈ 3 ಪುಡಿಗಳನ್ನ ಉದುರಿಸಿದ್ರೆ ಚೆನ್ನಾಗಿ ಬರುತ್ತೆ ದೋಸೆ ಆಮ್ಲೆಟು. ಇವಾಗ ಕಡಿಮೆ ಉರಿನಲ್ಲಿ ಬೇಯಿಸ್ಕೊಳ್ಳಿ. 1 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ರೋಸ್ಟ್ ಆಗೋ ಥರ, ದೋಸೆ ಎಲ್ಲ ರೋಸ್ಟ್ ಆಗಿರಬೇಕು, ಗರಿಗರಿಯಾಗಿರಬೇಕು. ಆವಾಗ ತುಂಬ ಚೆನ್ನಾಗಿರುತ್ತೆ ಆಮ್ಲೆಟ್ ತಿನ್ನೋಕ್ಕೆ. ಇವಾಗ ಸೈಡಲ್ಲೆಲ್ಲ ಇಟ್ಕೊಂಡು ನೀಟಾಗಿ ಹುಷಾರಾಗಿ ಮಗ್ಚಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ. ರೋಸ್ಟ್ ಮಾಡ್ತಿರೋ ಅಷ್ಟು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿರೋ ಮೊಟ್ಟೆ ದೋಸೆ ರೆಡಿನೇ ಆಗೋಯ್ತು. ಬರೀ 2 ನಿಮಿಷದಲ್ಲಿ ಬೇಗ ಮಾಡ್ಕೊಬೋದು. ನೀವು ಮನೆಯಲ್ಲಿ ಸಹ ಟ್ರೈ ಮಾಡಿ ನೋಡಿ.